ಬಾಗೇಪಲ್ಲಿಯಲ್ಲಿ ವಿದ್ಯುತ್ ಕ್ಷೇತ್ರವನ್ನು ಟಾಟಾ ಪವರ್ಗೆ ಹಸ್ತಾಂತರಿಸಿರುವ ಸರ್ಕಾರದ ತೀರ್ಮಾನದ ವಿರುದ್ಧ ಸಿಪಿಐ ರೆಡ್ ಫ್ಲಾಗ್ ಪಕ್ಷ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದೆ. ಈ ಖಾಸಗೀಕರಣದಿಂದ ಉದ್ಯೋಗ ಮೀಸಲಾತಿಗಳಿಗೆ ಕತ್ತರಿ ಬೀಳಲಿದ್ದು, ಗೃಹ ಜ್ಯೋತಿ ಮತ್ತು ರೈತರ ಉಚಿತ ವಿದ್ಯುತ್ ಯೋಜನೆಗಳು ಸ್ಥಗಿತಗೊಳ್ಳುವ ಆತಂಕವಿದೆ ಎಂದು ಪಕ್ಷದ ಮುಖಂಡರು ಎಚ್ಚರಿಸಿದ್ದಾರೆ. ಇದರೊಂದಿಗೆ ಪೆಟ್ರೋಲ್, ಡೀಸೆಲ್ ಸೇರಿದಂತೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ವಿರುದ್ಧ ಶೀಘ್ರವೇ ಬೃಹತ್ ಜನಾಂದೋಲನ ರೂಪಿಸಲು ಪಕ್ಷ ಸಜ್ಜಾಗಿದೆ. ಜೊತೆಗೆ ಬಾಗೇಪಲ್ಲಿಯ ಸರ್ವೆ ನಂಬರ್ 37ರಲ್ಲಿ ನಿವೇಶನ ರಹಿತರಿಗೆ ವಸತಿ ಕಲ್ಪಿಸಲು ಸರ್ಕಾರಕ್ಕೆ ಆಗ್ರಹಿಸಿರುವ ಪಕ್ಷ ತಮ್ಮ ಹೆಸರನ್ನ ದುರ್ಬಳಕೆ ಮಾಡಿಕೊಳ್ಳುವವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳುವುದಾಗಿಯೂ ಎಚ್ಚರಿಕೆ ನೀಡಿದೆ. ಈ ಪತ್ರಿಕಾಗೋಷ್ಠಿಯಲ್ಲಿ ರಾಜ್ಯ ಕಾರ್ಯದರ್ಶಿ ಬಸವಲಿಂಗಪ್ಪ, ಕೆವಿ ರಾಮಚಂದ್ರ ಸೇರಿದಂತೆ ಪಕ್ಷದ ಪ್ರಮುಖ ಪದಾಧಿಕಾರಿಗಳು ಭಾಗವಹಿಸಿದ್ದಾರೆ. ನಮಸ್ಕಾರಗಳನ್ನು ಹೇಳ್ತಾ ಈ ಗೋಷ್ಠಿಯ ಸಾರಾಂಶಗಳನ್ನು ನಿಮ್ಮ ಜೊತೆಗೆ ಚರ್ಚೆ ಮಾಡಲಿಕ್ಕೆ ಒಂದು ಪತ್ರಿಕಾಗೋಷ್ಠಿ ಬಾಗೇಪಲ್ಲಿ ತಾಲೂಕಿನ ಒಂದು ಗೋಷ್ಠಿಯನ್ನು ಮಾಡಿಕೊಂಡ್ರೆ ಅನುಕೂಲ ಇರ್ತದೆ ಅಂತೇಳಿ ಸ್ನೇಹಿತರೆಲ್ಲರೂ ಸಭೆ ಮಾಡಿ ಒಂದು ನಿರ್ಣಯವನ್ನು ಮಾಡಿದ ಪ್ರಕಾರ ಇವತ್ತು ಈಗಲೇ ಬಾಗೇಪಲ್ಲಿಯಲ್ಲಿ ಒಂದು ಸಮಿತಿ ಸಭೆಯನ್ನು ಕಂಡಕ್ಟ್ ಮಾಡಿರೋದ್ರಿಂದ ಆ ಸಭೆಯನ್ನು ಅಟೆಂಡ್ ಮಾಡಿದ್ದಾಗ್ತದೆ. ಮತ್ತೀಗ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನೀವು ಕೂಡ ಭಾಗವಹಿಸಿದಾಗ ಅನುಕೂಲ ಆಗ್ತದೆ ಅನ್ನೋ ಕಾರಣಕ್ಕೆ ಅವರ ಒಂದು ಆಹ್ವಾನ ಕೊಟ್ಟಿರೋ ಸಲುವಾಗಿ ನಾನು ಇವತ್ತು ಗೋಷ್ಠಿ ನಿಮ್ಮ ಜೊತೆ ನಾನು ಮಾತಾಡಲಿಕ್ಕೆ ವಿಷಯಗಳನ್ನು ಹಂಚಿಕೊಳ್ತಾ ಇದ್ದೇನೆ. ಹಿರಿಯರೇ, ಯಾಕಂದರೆ ನೀವು ಇಡೀ ದೇಶ, ರಾಜ್ಯ, ಪ್ರಪಂಚದ ಆರ್ಥಿಕ, ರಾಜಕೀಯ, ಸಾಮಾಜಿಕ ವಿದ್ಯಮಾನಗಳಿಗೆ ಸಂಬಂಧಪಟ್ಟ ನೀವೇ ನಮಗೆ ಬರೆದು ಇಡೀ ಪ್ರಪಂಚದ, ದೇಶದ ಚಿತ್ರಣವನ್ನು, ರಾಜ್ಯದ ಚಿತ್ರಣವನ್ನು, ಜಿಲ್ಲೆ, ತಾಲೂಕು ಚಿತ್ರಣವನ್ನು ನಮ್ಮ ಕಣ್ಣು ಮುಂದೆ ಇಟ್ಟು ನಮಗೆ ಮತ್ತೊಂದು ಸಲ ನೆನಪು ಮಾಡುವಂಥ ನಿಮ್ಮ ಬರವಣಿಗೆ, ನಿಮ್ಮ ಸಾಹಿತ್ಯ ಯಾವತ್ತೂ ನಾವು ಚಿರಋಣಿ ಅಂತ ಹೇಳ್ತಾ, ಇಲ್ಲಿ ಪ್ರಮುಖವಾಗಿ ಪಕ್ಷದ ವತಿಯಿಂದ ಸರ್ಕಾರಿ ಸ್ವಾಮ್ಯದ ಇವತ್ತು ನಮಗೇನು ಕರೆಂಟ್ ಇದೆ, ವಿದ್ಯುತ್ ಶಕ್ತಿಯನ್ನು ಈಗ ಟಾಟಾ ಕಂಪ್ನಿಯವರು KERC ಈಗಾಗಲೇ ಅವರು ಅನುಮತಿಗಾಗಿ ಅನುಮತಿಗೆ ಮೊರೆ ಹೋಗಿದ್ದಾರೆ. ಈಗ ಈ ಅನುಮತಿನ ಟಾಟಾ ಕಂಪನಿಯವರಿಗೆ ಏನಾದರೂ ಕೊಟ್ಟರೆ ನಾವು ವಿದ್ಯುತ್ ಶಕ್ತಿ ವಿತರಣಾ ಸಿಸ್ಟಮ್ ಅನ್ನೋದು ಏನಿದೆ, ವಿತರಣೆ ಏನಿದೆ ನಮ್ಮ ವಿದ್ಯುತ್ ಶಕ್ತಿಯನ್ನು ಇಡೀ ರಾಜ್ಯದ ಅವರು ಒಟ್ಟಾರೆ ರಾಜ್ಯದಲ್ಲಿ 15 ಜಿಲ್ಲೆಗಳಲ್ಲಿ ಅವರು ಈ ಅನುಮತಿನ ಬೇಡಿಕೆಯನ್ನು ಹೊಂದಿದ್ದಾರೆ. ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ರಾಜ್ಯದಲ್ಲಿ ಈಗ ವಿರೋಧಗಳು ಈಗಾಗಲೇ ಆರಂಭ ಆಗಿದೆ. ಭಾಳಷ್ಟು ಜನ ಪ್ರಗತಿಪರರು, ಜನಪರ ಚಿಂತಕರು, ಹೋರಾಟಗಾರರು, ಬುದ್ಧಿಜೀವಿಗಳು, ಎಡ ಚಳವಳಿಗಾರರು ಕೂಡ, ಎಡಶಕ್ತಿಗಳು ಕೂಡ ಇದಕ್ಕೊಂದು ವಿರೋಧನ ಮತ್ತು ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತು ಅದೇ ಹೊತ್ತಿನಲ್ಲಿ ಕೆಲವು ಹೋರಾಟಗಳು ಕೂಡ ಈಗಾಗಲೇ ರೂಪುಗೊಳ್ಳುತ್ತದೆ. ಹೀಗಾಗಿ ಈ ನಮ್ಮ ಕರ್ನಾಟಕದ ಸಾರ್ವಜನಿಕ ಸರ್ಕಾರಿ ಸ್ವಾಮ್ಯದ ಈ ಸಾರ್ವಜನಿಕ ರಂಗವಾದಂಥ ಇವತ್ತು ನಮ್ಮದು ವಿದ್ಯುತ್ ಶಕ್ತಿಯನ್ನು, ಕರೆಂಟನ್ನು ಈ ಟಾಟಾ ಅನ್ನುವಂಥ ಕಂಪನಿ, ದೇಶದ ಅತಿ ದೊಡ್ಡ ಕಂಪನಿ ಆದಂಥ ಟಾಟಾ ಕಂಪನಿ, ಈ ಟಾಟಾ ಕಂಪನಿಗೆ ಈಗಾಗಲೇ ನಮ್ಮ ಭಾರತದ ಏರ್ ಇಂಡಿಯಾ ಲೈನನ್ನು ಕೂಡ